ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಉನ್ನತವಾದಂತ ಜೀವವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ಒಳ್ಳೆಯವನು, ಆತನು ಒಳ್ಳೆಯ ಕಾರ್ಯಗಳನ್ನ ಮಾಡುವಂತ ದೇವರು. ಆಮೇಲೆ ಇದುವರೆಗೂ ನಮ್ಮ ಜೀವಿತದಲ್ಲಿ ಮಾಡಿದ ಎಲ್ಲ ಒಳ್ಳೆಯ ಕಾರ್ಯಕ್ಕಾಗಿ ದೇವಾದಿ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನ ಸಲ್ಲಿಸುವವರಾಗಿದ್ದೇವೆ. ಸೊ ನಮ್ಮನ್ನ ಜೀವಿಸುವಂತೆ ಮಾಡಿ, ನಮ್ಮನ್ನ ಬದುಕಿಸುವಂತೆ ಮಾಡಿ, ನಮ್ಮನ್ನ ಸಜೀವವಾಗಿರಿಸಿದಂತಹ ದೇವಾದಿ ದೇವರಿಗೆ ಸ್ತೋತ್ರ. ಆಮೇನ್. ಎಷ್ಟೋ ಜನರು ಈ ದಿನವನ್ನ ಕಾಣ್ಲಿಕ್ಕೆ ಸಾಧ್ಯ ಆಗಿಲ್ಲ ಪ್ರಿಯರೇ. ಎಷ್ಟೋ ಜನ ಈ ದಿನದಲ್ಲಿ ಜೀವಿಸ್ತಾ ಇದ್ರು ಕೂಡ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಲಾರದಂತೆ ಲೋಕದಲ್ಲಿ ಜೀವಿಸ್ತಾ ಇದ್ದಾರೆ, ವ್ಯರ್ಥವಾಗಿ ಜೀವಿಸ್ತಾ ಇದ್ದಾರೆ. ಆದ್ರೆ ದೇವರನ್ನ ಅರಿತುಕೊಳ್ಳುವಂತೆ ಮಾಡಿ ಜೀವವುಳ್ಳ ದೇವಾದಿ ದೇವರ ಸ್ವಂತ ಮಕ್ಕಳಾಗಿ ಜೀವಿಸ್ಲಿಕ್ಕೆ ದೇವರು ನಮಗೆ ಕೃಪೆ ಮಾಡಿ ಕೊಟ್ಟಿದ್ದಾರೆ. ಆಮೇನ್. ಅದಕ್ಕಾಗಿ ನಾನು ದೇವಾದಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಲ್ಲೆಲೂಯ. ದೇವರಿಗೆ ಸ್ತೋತ್ರ. ಹಾಗಿದ್ರೆ ದೇವರು ನಮ್ಮನ್ನ ಪ್ರೀತಿಸಿ ತನ್ನ ಚಿತ್ತ, ತನ್ನ ಉದ್ದೇಶ, ತನ್ನ ಆಲೋಚನೆಗಳ ಮೇರೆಗೆ ನಮ್ಮನ್ನ ಈ ಲೋಕದ ಯಾತ್ರೆಯಲ್ಲಿ ಬಹುಬಲವಾಗಿ ಆಶೀರ್ವಾದಕರವಾಗಿ ನಾವು ಜೀವಿಸ್ಬೇಕೆಂಬುದಾಗಿ ನಮ್ಮ ನಡೆಸ್ತಾ ಇರುವಾಗ ಈ ದಿನ ದೇವರು ನಮ್ಮ ಮೇಲೆ ಇಟ್ಟಂತ ಉದ್ದೇಶವನ್ನ ದೇವರ ಜೀವವುಳ್ಳ ವಾಕ್ಯದ ಮೂಲಕ ನಾವು ಧ್ಯಾನಿಸಿಕೊಳ್ಳೋಣ. ಹಾಗಿದ್ರೆ ಈ ದಿನ ದೇವರು ನಮಗಾಗಿ ಏರ್ಪಡಿಸಿದಂತ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸುವರಾಗಿದ್ದೇವೆ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 26ನೇ ಅಧ್ಯಾಯ 12ನೇ ವಚನ. ಯೆಹೋವನೇ, ನೀನು ನಮಗೆ ಸಮಾಧಾನವನ್ನು ವಿಧಿಸುವಿ. ಆಮೇನ್. ಹಲ್ಲೆಲೂಯ. ದೇವರಿಗೆ ಸ್ತೋತ್ರ. ಅನೇಕರ ಜೀವಿತದಲ್ಲಿ ಎಲ್ಲವೂ ಇದ್ದಾಗ್ಯೂ ಕೂಡ ಸಮಾಧಾನ ಇರುವುದಿಲ್ಲ. ಅನೇಕರು ನೂತನ ವರ್ಷವನ್ನ ನೋಡಿದ್ದೀರಿ. ನೂತನ ವರ್ಷ ಬಂತು, ಹೊಸ ವರ್ಷ, ಸಂಭ್ರಮದಿಂದ ನಾವು ಜೀವಿಸ್ಬೇಕು ಅನೇಕ ಒಂದು ಆಲೋಚನೆಗಳನ್ನ ಇಟ್ಕೊಂಡು, ಪ್ಲಾನ್ಗಳನ್ನ ಹಾಕೊಂಡು ಎಷ್ಟೋ ಜನರು ಈ ನೂತನ ವರ್ಷದಲ್ಲಿ ಇದು ಮಾಡ್ಬೇಕು, ಅದು ಮಾಡ್ಬೇಕು, ಹೀಗಿರ್ಬೇಕು ಅಂತೆಲ್ಲ ಆಲೋಚನೆಗಳನ್ನ ಮಾಡ್ಕೊಂಡು ಹೆಜ್ಜೆ ಇಟ್ಟು ನೂತನ ವರ್ಷದಲ್ಲಿ ಬಂದಾಗ್ಯೂ ಕೂಡ ಅನೇಕರಿಗೆ ಸಮಾಧಾನ ಇಲ್ಲ. ಅನೇಕರ ಕುಟುಂಬದಲ್ಲಿ ಸಮಾಧಾನ ಇಲ್ಲ ಪ್ರಿಯರೇ. ಈ ವಾಗ್ದಾನವನ್ನ ಕೇಳಿಸಿಕೊಳ್ತಿರುವಂತ ನೀವು, ನೋಡ್ತಾ ಇರುವಂತ ನೀವು, ನಿಮ್ಮ ಕುಟುಂಬದಲ್ಲಿಯೂ ಕೂಡ ಅಂತ ಪರಿಸ್ಥಿತಿಗಳೇ ಇರ್ಬೋದು. ವರ್ಷಗಳು ಕಳೀತಿದೆ, ಸಂತೋಷವಾಗಿ ಈ ವರ್ಷ ಆದ್ರೂ ನನ್ನ ಕುಟುಂಬದಲ್ಲಿ ಒಂದು ಬದಲಾವಣೆ, ಈ ವರ್ಷ ಆದ್ರೂ ನನ್ನ ಮಕ್ಕಳಲ್ಲಿ ಒಂದು ಬದಲಾವಣೆ, ನನ್ನ ಪರಿಸ್ಥಿತಿಯಲ್ಲಿ ಒಂದು ಬದಲಾವಣೆ ಬೇಕಪ್ಪ ಎಂಬುದಾಗಿ ಆಲೋಚನೆ ಮಾಡ್ತಾ ಮಾಡ್ತಾ ಸಮಾಧಾನ ಇಲ್ಲದೆ ಜೀವಿಸ್ತಾ ಇರ್ಬೋದು ಎಷ್ಟು ಜನರಿಲ್ಲ ಪ್ರಿಯರೇ. ಹೌದಲ್ವಾ? ಮಕ್ಕಳಿಂದಲೋ, ಕುಟುಂಬದ ಪರಿಸ್ಥಿತಿಗಳಿಂದಲೋ ಭಯಂಕರವಾದಂತಹ ಒಂದು ಅಸಮಾಧಾನ ನಮ್ಮ ಕುಟುಂಬದಲ್ಲಿ ಆವರಿಸಿಕೊಂಡಿರ್ಬೋದು. ಆದರೆ ದೇವರ ವಾಕ್ಯ ಹೀಗೆ ಹೇಳ್ತಾ ಇದೆ, ಯೆಹೋವನಾದಂತ ಪರಲೋಕದ ತಂದೆಯು ನಮಗೆ ಸಮಾಧಾನವನ್ನು ಕೊಡುವಂತ ದೇವರು. ಹಲ್ಲೆಲೂಯ. ದೇವರಿಗೆ ಸ್ತೋತ್ರ. ಸಮಾಧಾನಕ್ಕೆ ಅಧಿಪತಿಯಾದಂತ ದೇವರು ನನ್ನ ದೇವರು. ಪ್ರತಿ ಒಂದು ಪರಿಸ್ಥಿತಿಗಳಲ್ಲೂ ಕಳವಳ, ಗಲಿಬಿಲಿ, ಗೊಂದಲ, ಅನೇಕ ಪ್ರಶ್ನೆಗಳು ನಮ್ಮ ಜೀವಿತದಲ್ಲಿ, ಉತ್ತರ ಸಿಗದಂತ ಪರಿಸ್ಥಿತಿ, ಪದೇ ಪದೇ ಅದೇ ಒಂದು ಆಲೋಚನೆಗಳು. ಇಂಥ ಅನುಭವದಲ್ಲಿದ್ದೀರಾ? ಸಮಾಧಾನ ಇಲ್ವಾ? ಏನೇ ಪ್ರಯತ್ನ ಪಟ್ರು ನನ್ನ ಕುಟುಂಬದಲ್ಲಿ ಸಮಾಧಾನ ಇಲ್ಲದೆ ಹೋಗ್ತಾ ಇದೆಯಲ್ಲ, ಏನಪ್ಪಾ ಈ ಒಂದು ಪರಿಸ್ಥಿತಿ, ಯಾವಾಗಪ್ಪ ಈ ಒಂದೆಲ್ಲವನ್ನ ಬದಲಾಗೋದು, ಇನ್ನೇನ್ ಮಾಡ್ಲಿ ನಾನು ನನ್ನ ಪರಿಸ್ಥಿತಿಯನ್ನ ಬದಲಾಯಿಸ್ಕೊಳ್ಳಿಕ್ಕೆ ಆಲೋಚಿಸ್ತಾ ಇದ್ದೀರಾ? ನಿಮಗ ಒಂದು ಸಂತೋಷದ ವಿಷಯ ಏನು ಗೊತ್ತಾ? ಈ ಲೋಕದಲ್ಲಿ ಎಲ್ಲೂ ಸಮಾಧಾನ ಸಿಗಲ್ಲ. ಎಲ್ಲಾದ್ರೂ ಹೋಗಿ ಕೆಲವೊಬ್ರು ಏನ್ ಮಾಡ್ತಾರೆ,
ಆ ಸಮಾಧಾನ, ಆ ಶಾಂತಿಯ ನೆಮ್ಮದಿ ಸಿಗ್ಲಿಕ್ಕೆ ಕೆಲವೊಂದು ಪ್ರಾಂತಗಳಿಗೆ ಹೋಗ್ತಾರೆ. ಅಂದ್ರೆ ಸ್ಥಳವನ್ನ ಬದಲಾಯಿಸಿದ್ರೆ ಏನಾದ್ರೂ ಸ್ವಲ್ಪ ನೆಮ್ಮದಿ ಸಿಗುತ್ತೇನೋ, ಹೌದಾ? ಅಥವಾ ಮತ್ತೊಂದು ಕಾರ್ಯ, ಲೋಕದಲ್ಲಿ ಜೀವಿಸುವಂತವ್ರು ಅನೇಕಗಳ ಕಾರ್ಯಗಳಲ್ಲಿ ಒಳಗಾಗ್ತಾ ಇರ್ತಾರೆ, ಅವ್ರು ಸಂತೋಷ ಪಡ್ಕೊಳ್ಳಿಕ್ಕೆ. ಆದ್ರೂ ಆ ಸಮಾಧಾನ, ಆ ಶಾಂತಿ, ಆ ನೆಮ್ಮದಿ ಅವ್ರಿಗೆ ಸಿಕ್ಕಿದೆ ಅಂತ ಅನ್ಕೊಂಡ್ರು ಅದು ಸ್ವಲ್ಪ ಸಮಯ, ಅಲ್ಪ ಕಾಲ ಮಾತ್ರವೇ. ಆದ್ರೆ ದೇವರಲ್ಲಿ ಜೀವಿಸ್ತಾ, ದೇವರನ್ನ ನಿರೀಕ್ಷಿಸ್ತಾ, ದೇವರ ಭಯ ಭಕ್ತಿಯಲ್ಲಿ ಇರುವಂತ ತನ್ನ ಮಕ್ಕಳಿಗೆ ಎಂದೆಂದಿಗೂ ಕೂಡ ದೇವರು ಸಮಾಧಾನ ಆತ್ಮನಿಂದ ನಮ್ಮನ್ನ ತುಂಬಿಸಿ ನಡೆಸುವಂತ ದೇವರಾಗಿದ್ದಾರೆ. ನಿನ್ನ ಪರಿಸ್ಥಿತಿ ಏನೇ ಇರಬಹುದು, ಎಷ್ಟೇ ಕಠಿಣವಾಗಿತ್ತು, ಆದರೆ ದೇವರ ಸಮ್ಮುಖಕ್ಕೆ ನೀನು ಬಂದು ಸಮಾಧಾನಕ್ಕೆ ಅಧಿಪತಿಯಾದಂತ ದೇವರೇ ನಮ್ಮನ್ನ ಸಮಾಧಾನದಿಂದ ತುಂಬಿಸು ಸ್ವಾಮಿ, ಇರುವಂತ ಈ ಪರಿಸ್ಥಿತಿಗಳಿಂದ ಬಿಡುಗಡೆ ಕೊಡು ಎಂಬುದಾಗಿ ನಾವು ದೇವರ ಸಮ್ಮುಖದಲ್ಲಿ ನಾವು ಕೇಳುವಾಗ ಖಂಡಿತವಾಗಿಯೂ ದೇವರು ಸಮಾಧಾನವನ್ನ ಕೊಡುವಂತ ದೇವರು. ಯಾಕೆಂದ್ರೆ ತನ್ನ ಮಕ್ಕಳಿಗೆ ದೇವರು ತನ್ನ ಜೀವವುಳ್ಳ ದೇವರು ಹಿತವನ್ನೇ ಬಯಸುವಂತ ದೇವರು, ಒಳ್ಳೆಯದನ್ನೇ ಬಯಸುವಂತ ದೇವರು, ಎಂದಿಗೂ ಕೂಡ ಅಹಿತವನ್ನ ಮಾಡುವಂತ ದೇವರಲ್ಲ. ಮನುಷ್ಯರು ಮಾಡ್ಬೋದು. ನಮಗೆ ನಮ್ಮ ಆಧ್ಯಾತ್ಮಿಕತೆ ಜೀವಿತದಲ್ಲೂ ಕೂಡ ಅನೇಕ ಪ್ರಶ್ನೆಗಳುಂಟು. ಅಯ್ಯೋ, ಸಭೆಗೆ ಹೋಗ್ತಾ ಇದ್ದೀನಿ, ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀನಿ, ಆದರೂ ನನಗೆ ಸಮಾಧಾನ ಇಲ್ಲ, ಆದರೂ ನನ್ನ ಕುಟುಂಬದಲ್ಲಿ ನೆಮ್ಮದಿ ಇಲ್ಲಪ್ಪ, ಇನ್ನೇನು ಮಾಡ್ಲಿ, ಇನ್ನೆಷ್ಟು ಪ್ರಾರ್ಥಿಸ್ಲಿ, ನನ್ನ ಪ್ರಶ್ನೆಗಳಿಗೆ ಉತ್ತರ ಯಾವಾಗ ಅಂತ ಅನೇಕ ಸಂದರ್ಭದಲ್ಲಿ ನೀವು ಆಲೋಚಿಸಿರ್ಬೋದು. ಆದರೆ ಖಂಡಿತವಾಗಿಯೂ ಈ ದಿನ, ಈ ಪರಿಶುದ್ಧವಾದಂತ ಪ್ರತಿದಿನವೂ ನಮಗೆ ಒಳ್ಳೆಯ ದಿನವೇ. ಆಮೇನ್. ಒಳ್ಳೆಯ ದಿನವೇ. ಏನೇ ಆದರೂ ಒಳ್ಳೆಯದಕ್ಕೆ ಆಗುತ್ತೆ. ದೇವರು ನಮ್ಮ ಭವಿಷ್ಯತ್ತನ್ನ ತಿಳಿದಂತ ದೇವರು, ನಿಮ್ಮ ಪರಿಸ್ಥಿತಿಗಳನ್ನ ತಿಳಿದಂತ ದೇವರು. ನಾವು ಬಾಯಿ ಬಿಟ್ಟು ಹೇಳುವುದಕ್ಕಿಂತ ಮುಂಚಿತವಾಗಿ, ನಮ್ಮ ಬಾಯಿಂದ ಮಾತುಗಳು ಬರೋದಕ್ಕಿಂತ ಮುಂಚಿತವಾಗಿ ನಮ್ಮ ಆಲೋಚನೆಗಳನ್ನ ತಿಳಿದಂತ ದೇವರು, ನಮ್ಮದ ಹೃದಯ ರಹಸ್ಯಗಳನ್ನ ತಿಳಿದಂತ ದೇವರು, ಹೃದಯವನ್ನ ಶೋಧಿಸಿ ತಿಳಿದುಕೊಳ್ಳುವಂತ ದೇವರು. ಹಲ್ಲೆಲೂಯಾ. ಅಂತ ದೇವರಿಗೆ ನಮ್ಮ ಪರಿಸ್ಥಿತಿ ಗೊತ್ತು. ಪ್ರಿಯ ಸಹೋದರ ಸಹೋದರಿಗೆ, ಪ್ರಿಯ ತಂದೆಯೇ, ತಾಯಿಯೇ, ನನ್ನ ಸ್ನೇಹಿತರೆ, ಯಾರೇ ಆಗಿರ್ಬೋದು, ನೀವು ಆ ಸಮಾಧಾನದಲ್ಲಿದ್ದೀರಾ, ದೇವರ ಸಮ್ಮುಖಕ್ಕೆ ಬನ್ನಿ, ದೇವರಲ್ಲಿ ಪ್ರಾರ್ಥಿಸ್ರಿ, ಈ ವಾಗ್ದಾನ ಗಟ್ಟಿಯಾಗಿ ಇಳಿದುಕೊಳ್ಳಿ. ಯೆಹೋವನೇ, ನೀನು ನಮಗೆ ಸಮಾಧಾನವನ್ನ ವಿಧಿಸುವುದು. ದೇವರು ಸ್ವಾಮಿ, ಆ ಸಮಾಧಾನ ಆತ್ಮ ನನ್ನ ಕುಟುಂಬವನ್ನ, ನನ್ನನ್ನ ನೀನು ನಡೆಸು. ಮಕ್ಕಳಿಂದಲೋ, ಗಂಡನಿಂದಲೋ, ಹೆಂಡತಿಯಿಂದಲೋ, ಪರಿಸ್ಥಿತಿಯಿಂದಲೋ, ಸಾಲಬಾಧೆ, ಅನಾರೋಗ್ಯ, ಆಧ್ಯಾತ್ಮಿಕದಲ್ಲಿ ಹೋರಾಟಗಳು, ಎಲ್ಲದರಿಂದ ದೇವರು ಬಿಡುಗಡೆ ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಸಮಾಧಾನದಿಂದ ನಮ್ಮನ್ನು ತುಂಬಿಸ್ಲಿಕ್ಕೆ ಶಕ್ತನಾಗಿದ್ದಾನೆ. ಆಮೇನ್. ಅಂತ ಉನ್ನತವಾದಂತ ಸಮಾಧಾನ, ಆಶೀರ್ವಾದ ನಮ್ಮನ್ನು ಬಲಪಡಿಸಿ ನಡೆಸಲಿ. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ನಮಗೆ ಕಮೆಂಟ್ಗಳ ಮೂಲಕ ತಿಳಿಸ್ಕೊಳ್ಳಿ. ನಿಮಗಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರ ಮಹೋನ್ನತನೇ ಸ್ತೋತ್ರ. ಅಪ್ಪ, ಸಮಾಧಾನದ ತುಂಬಿಸಿ ಈ ವಾಗ್ದಾನವನ್ನ ನೋಡ್ತಿದ್ದ ಪ್ರತಿಯೊಬ್ಬೊಬ್ಬರು ಅಪ್ಪ ಸಮಾಧಾನದಿಂದಿರಲಿಕ್ಕೆ ಸಹಾಯ ಮಾಡಿ, ಕೃಪೆ ತೋರಿಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವಳ ಪರಲೋಕದ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.